ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉಡುಪಿ ಮತ್ತು ಶಿವಮೊಗ್ಗದ ಗಡಿಭಾಗ ಆಗಿರುವಂಥ ಆಗುಂಬೆ ಘಾಟ್ನಲ್ಲಿ ಈಗ ಘಾಟ್ನ ಬದಿಯಲ್ಲಿ ಈಗ ಗುಡ್ಡ ಕುಸಿಯುವ ಆತಂಕ ಶುರುವಾಗಿರುವಂಥದ್ದು. ನಾವೀಗ ಆಗುಂಬೆ ಘಾಟ್ನ 6ನೇ ತಿರುವಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ವಾಹನಗಳು ಪ್ರತಿನಿತ್ಯ ಸಾಕಷ್ಟು ವಾಹನಗಳು ಅಂದರೆ ಸಾವಿರಾರು ವಾಹನಗಳು ಇದೇ ಒಂದು ಘಾಟ್ನಲ್ಲಿ ಸಂಚಾರ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಂದು ಗುಡ್ಡ ಕುಸಿಯುವ ಆತಂಕ ಕೂಡ ಶುರುವಾಗಿರುವಂಥದ್ದು. ನಾವೀಗ 6ನೇ ತಿರುವಿನಲ್ಲಿದ್ದೇವೆ. ತಿರುವಿನಲ್ಲಿ ನಾವು ಗಮನಿಸ್ಬೋದು ಆ ಒಂದು ಚಿತ್ರಣವನ್ನು. 6ನೇ ತಿರುವಿನ ಅಂದರೆ ತಿರುವು ಭಾಗದಲ್ಲಿ ಆ ಒಂದು ಗುಡ್ಡ ಕುಸಿತ ಅಂದರೆ ಅಲ್ಲಿ ತಡೆಗೋಡೆಯನ್ನು ಹಾಕಲಾಗಿದೆ, ಅದೇ ಈಗ ಕುಸಿಯುವ ಭೀತಿಯಲ್ಲಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಶಿವಮೊಗ್ಗ ಜಿಲ್ಲಾಡಳಿತ ಆಗಿರ್ಬೋದು, ಉಡುಪಿ ಜಿಲ್ಲಾಡಳಿತ ಆಗಿರ್ಬೋದು ಅಂದರೆ ಪ್ರಯಾಣಿಕರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಏನಂದರೆ ಯಾರು ಕೂಡ ಅಂದರೆ ರಾತ್ರಿಯ ವೇಳೆ ಘನವಾಹನ, ಅದೇ ರೀತಿಯಾಗಿ ಹಗಲಿನ ವೇಳೆ ಕೂಡ ಘನವಾಹನ ಈ ಒಂದು ಆಗುಂಬೆ ಘಾಟ್ನಲ್ಲಿ ಸಂಚಾರ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಖಡಕ್ ಸೂಚನೆ ಕೂಡ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಘನವಾಹನಗಳನ್ನು ಈ ಒಂದು ಘಾಟ್ ಸೆಕ್ಷನ್ನಲ್ಲಿ ನಿಷೇಧವನ್ನು ಮಾಡಿರುವಂಥದ್ದು. ಅಂದರೆ ನಾವು ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ಒಂದು ಘಾಟ್ನ ಅಂದರೆ ಕುಸಿಯುವ ಭೀತಿನಲ್ಲಿರುವಂಥದ್ದು. ಅಂದರೆ ನಾವು ಗಮನಿಸ್ಬೋದು ಇಲ್ಲಿ ವಾಹನಗಳು ನಿತ್ಯ ಪ್ರಯಾಣ ಮಾಡುತ್ತೆ. ವೀಕೆಂಡ್ನಲ್ಲಂತೂ ಸಾಕಷ್ಟು ವಾಹನಗಳು ಸಂಚಾರ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಅನಾಹುತ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಯಾರು ಕೂಡ ಅಂದರೆ ಘನವಾಹನಗಳು ಈ ಒಂದು ಘಾಟ್ನಲ್ಲಿ ಸಂಚಾರ ಮಾಡಬಾರ್ದಂತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಂದರೆ ಶಿವಮೊಗ್ಗ ಜಿಲ್ಲಾಡಳಿತ ಆಗಿರ್ಬೋದು, ಉಡುಪಿ ಜಿಲ್ಲಾಡಳಿತ ಕೂಡ ಖಡಕ್ಕಾಗಿ ಸೂಚನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅಂದರೆ 6ನೇ ತಿರುವು ಏನಿದೆ ಮತ್ತು 4ನೇ ತಿರುವು ಏನಿದೆ ಅದು ತುಂಬಾನೇ ಡೇಂಜರ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ TV9 ಉಡುಪಿ. Yuk, bisa Jack.